ಕೈ ಓಪನ್ ಟೈಟ್ ಇದು ಟೈಟಾಗಿ ಕಟ್ತಾರೆ. ಅದು ಒಂಚೂರು ಎಳಿತೈತೆ, ಆಮೇಲೆ ಅದು ಅದೆಲ್ಲ ಸ್ವಲ್ಪ ನೋವು ಎಳಿತೈತೆ ಅದು ಕೈಯು. ಹಾಂ, ಒಂಚೂರು ಏನು ಗೊತ್ತಾ, ಅದು ಟೈಟ್ ಮಾಡಿ ಕಟ್ಟಿರ್ತಾರಲ್ಲ ಒಂಥರ ಹಿಂಡುತ್ತೆ. ಹಾಂ, ಕೈ ಹಿಂಡುತ್ತೆ. ಹಂಗೆ ಮಿಸ್ ಆದ ಆಮೇಲೆ ಹೇಳಿದ್ನಲ್ಲ, ನೀನು ಅವಾಗಿಂದ ನಗಿಸ್ತಾನೇ ಇದೆಯಾ, ಸುಮ್ಮನೆ ನೀನು ಆಡೋಕೆ ಶುರು ಮಾಡ್ಬಿಟ್ರೆ ನಾನು ಎತ್ತಲಾಗ ಎದ್ದೋಡಾಗಲಿ. ನೋಡಪ್ಪ ಅಂಕಲ್ಲು, ಅವ್ರು ನೋಡಿ ಎಷ್ಟು ವರ್ಷ ಆಯ್ತು ಗೊತ್ತಾ ಅವ್ರನ್ನ? 2-3 ವರ್ಷ ಆಯ್ತಿರ್ಬೇಕು. ಇಲ್ಲ, ಕೊರೋನಾ ಮುಂಚೆ ನನಗೆ ಕಾಲ ಏಟಾಗಿದ್ದು. ಕೊರೋನಾ ಮುಂಚೆ ಅಲ್ಲಲ್ಲಿ, ಕೊರೋನಾ ಮುಂಚೆ ಕಾಲ ಇದಾಗಿ ಅವಾಗ ಬಂದು ಕಟ್ಟಾಕ್ಸ್ಕೊಂಡು ಹೋಗಿದ್ದು ಇವ್ರ ಹತ್ರ. ನನಗೆ ಗೊತ್ತಿರಲಿಲ್ಲ. ಆವಾಗ ಹಾಕ್ಸ್ಕೊಂಡು ಹೋದೆ, ಕ್ಲಿಯರ್ ಆಯಿತು. ನಾನು ಇನ್ನೂ ದೊಪ್ಪದ ಥರ ಕೇಳ್ತಿದ್ದೆ ಅವರಿಗೆ. ಕೈ ಟೈಟ್ ಮಾಡ್ಬೋದ? ಇವಾಗ ಆರಾಮಾಗ್ತೈತೆ. ಅದು ಇನ್ನೂ ಸ್ವಲ್ಪ ಒಣಗ್ತಿದ್ದಂಗ್ಲೆ ಸ್ವಲ್ಪ ಎಳೆಯುತ್ತೆ. ಈಗ ನಿನ್ಗೆ ಆರಾಮ ನಾವು ಇಷ್ಟು ಒತ್ತಲಾಡ್ತಾ ಇರೋದು. ಸಣ್ಣ ಸಣ್ಣ ವಿಷಯಗಳು ದೊಡ್ಡದಾಗಿ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಆಪ್ರೇಷನ್ ಮಾಡ್ತಾರೆ ಗೊತ್ತಾ? ಇದು ಮ್ಯಾಟ್ರನ್ನೇ ಆಪ್ರೇಷನ್ ಮಾಡ್ತಾರೆ. ಏನು ಮಾಡೋದು, ಕಾಸು ಇದನ್ನು ಮಾಡಿಬಿಡ್ತಾರೆ, ಲೈಫ್ ಹಾಳಾಗ್ತದೆ. ಯಾಕೆ ಗೊತ್ತಿರ್ತದೆ? ಊಟ ತಿನ್ನಕ ಅಲ್ಲೂ ಹಾಕಿದ್ದೀನಿ, ಅವ್ರದ್ದೇ ಹಾಕ್ತಾ ಇದ್ದೀನಿ. ಅವರು ರೇಪ ಹಚ್ಚೋದೆಲ್ಲ ಇದು ಮಾಡ್ತಾ ಇದ್ದೀನಿ. ಸುಮ್ಮನೆ ಅದನ್ನ ಹಾಕಿದ್ರೆ ಸ್ವಲ್ಪ ಸರಿ ಆಗಿರೋ. ಅದು ದಪ್ಪ ಜಾಸ್ತಿ ಇಲ್ಲ, ಸಣ್ಣ ಎಂಥದ್ದು. ಅದಕ್ಕೆ ಫೋನ್ ಹಾಕಿದ್ರೆ ಅದಕ್ಕೆ ಅದು ಅವ್ರು ಏನು ಗೊತ್ತಾ, ಜಾಸ್ತಿ ಅಂದಾಗ ಇಲ್ಲಿ ಹೊರಗಡೆ ಕೂರ್ಸಿದ್ದಾರೆ. ಅದೇ ನಿಂಗೆ ಯಾವಾಗ ಹೇಳಿದ್ನಲ್ಲ, ಮನಗಿಸಿ ಬೆನ್ನಿಗೆ ಆ ಕಡೆ ಹಿಂದ್ಗಡೆ ಇದಲ್ಲ ಸರ್, ಅವಾಗ ಬಂದಿದ್ದ ಆ ರೂಮ್ ಐತಲ್ಲ ಹಿಂದ್ಗಡೆ ರೂಮ್, ಆ ಗೇಟ್ ಒಳಗಡೆ ಆಲ್ಟ್ರೇಷನ್ ಮಾಡಿ ನಾನು ಒಳಗಡೆ ಇದ್ದಾಗ ಬಂದಿರೋದು. 2 ವಾರ ಬಿಟ್ಟು ಬಂದು ನೋಡಿ ಎಷ್ಟು ಜನ ಇರ್ತಾರೆ ಇಲ್ಲ, ಎಲ್ಲ ಕೆಲಸ ಅಲ್ಲ ಇಲ್ಲೆಲ್ಲ ಬಿಟ್ಬಿಡ್ತಾರೆ. ಬನಾನಾ ಬಾತ್, ಮಟ್ ಬಾತ್ ಎಲ್ಲ ಸಿಸ್ಟಮ್ ಬಂದಿರ್ತದೆ. ಒಳಗಡೆ ನೋಡಿಲ್ಲ, ಒಳಗಡೆ ನೀವು ಸ್ಟೀಮ್ ಬಾತ್ ರೆಡಿ ಮಾಡಿದ್ವಿ, ಎಲ್ಲ ಸಿಸ್ಟಮ್ ಇದೆ ಒಳಗಡೆ. ಟೈಟ್ ಆದ ಮಗ ಬಿಡಬೇಡ, ಕೈ ಬಿಡಬೇಡ. ನಾವು ಒಳಗಡೆ ಇದ್ದಾಗ ಬಂದಿದ್ದು, ಆ ರೂಮಲ್ಲಿದ್ದು ಹಿಂದ್ಗಡೆ. ಹೌದು. ಸಖತ್ ಟ್ಯಾಲೆಂಟ್ ಅಂತ ಅಲ್ಲಪ್ಪ ನೀನು. ಹಂಗಿದ್ರೆ ಹಂಗೆ 8ನೇ ಕ್ಲಾಸ್ ಓದವರು ಅವರು SLC ಓದೋ ಥರ ಲೆಕ್ಕ ಇವಾಗ. ಯಾವ ಸ್ಕೂಲ್ ಬಂದ? ಸಾಯಿ ವಿದ್ಯಾನ. ಓಹೋ, ಸಾಕಾಬಿಟ್ಟು ಫ್ರೆಂಡ್ ಇರ್ತಾರಲ್ಲ ನಿನಗಲ್ಲೇ. ಸರ್ ತಗೋರು ತುಂಬ ಫ್ರೆಂಡ್ಸ್ಗಳೇ. ಮಾವು ತಿರ್ಗ ಮುರಿಯೋದಿಲ್ಲ, ಅಪ್ಪ ತಿರ್ಗ ಮುರಿಯೋದಿಲ್ಲ, ಆ ಥರ ಮಾಡ್ತಾರೆ. ಟೂ ವೀಲರ್ ಓಡಿಸ್ತೀಯಾ? ಹಾಂ, ಟೂ ವೀಲರ್ ಓಡಿಸ್ತಾನೆ. ಕರೆಕ್ಟ್ ಬಿಡು. ಟೂ ವೀಲರ್ ಗಾಡಿ ಓಡಿಸೋಕೆ ಬರ್ತದಂದ್ರೆ ನೀವು ಸಖತ್ ಹುಷಾರು. ಅದೇ ಹೇಳಿದ್ದು, ಟೂ ವೀಲರು ಓಡಿಸ್ತಾನೆ. ಆಮೇಲೆ ಮಾವದಿರು, ಚಿಕ್ಕಪ್ಪದಿರು, ದೊಡ್ಡಪ್ಪದಿರು, ಅತ್ತೆದಿರಿಗೆ ಯಾರಿಗೂ ಮರೆಯೋದಿಲ್ಲ. ಆಟೋ ಎಲ್ಲ ಓಡಿಸ್ತಾನೆ. ಆಟೋ ಓಡಿಸ್ತೀಯಾ? ಹಾಂ, ಹಂಗಾಗಿ ಆಟೋ ನಿಮ್ಮ ಸ್ವಂತ ಗಾಡಿ ಅದ? ಇತ್ತು ಸರ್. ಈಗ ಎಲ್ಲ ಮಾಡೋದು ಕೊರೋನಾ ಟೈಮಲ್ಲೆಲ್ಲ, ಕೊರೋನಾ ಟೈಮಲ್ಲಿ ಬಿಸ್ನೆಸ್ ಇಲ್ಲ, ಏನು ಮಾಡ್ತಾರೆ, ಗಾಡಿ ಡ್ಯೂ ಕಟ್ಕೊಂಡು. ಹಂಗಾಗಿ ಎಲ್ಲ ಕೊಟ್ಬಿಟ್ಟು ಈಗ ಒಂದು 2 ವೀಲರ್ ಇಟ್ಕೊಬಿಟ್ಟು ಸುಮ್ಮನೆ ಇದ್ದೀವಿ. ಅಲ್ಲಿ ಇಲ್ಲಿ ಕಂಪ್ನಿಗಳಿಗೆ ಕೆಲಸ ಮಾಡ್ಕೊಂಡು. ತೋಗೂರಲ್ಲಿ ಸುಮಾರು ಜನ ಬಂದವರು. ಇವ್ರು ಬಂದಿಲ್ಲ, ಮುನಿಯಪ್ಪ. ಹಾಂ, ಕರೆಕ್ಟ್. ಅವ್ರು ನಾನೇ ಇಲ್ಲಿಗೆ ಕಳಿಸಿದ್ದು. ನಂದಾದ್ಮೇಲೆ ಅವ್ರದ್ದು ಕೈ ಮುರಿದೋಗಿತ್ತಲ್ಲ. ಮುನಿಯಪ್ಪ ಮತ್ತು ತೋಗೂರಲ್ಲಿ ದೊಡ್ಡ ಹೋಲ್ಸೇಲ್ ಅಂಗಡಿ ಇದು, ತರಕಾರಿ ಅಂಗಡಿ. ಹಾಂ, ತರಕಾರಿ ಅಂಗಡಿ. ಅವರು ಬರ್ತದೆ ಕೆಳಗಡೆ ಪಂಚಾಯತ್ ಆಫೀಸ್. ಇವನು ಇರ್ಬೇಕು ಕಣ, ಹೆಸರು ಏನೋ ರಘು ಏನೋ ಹೇಳ್ತಾರೆ. ರಘು. ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹತ್ರ. ಹಾಂ, ತೆಲುಗು. ಗೌರ್ಮೆಂಟ್ ಹಾಸ್ಪಿಟ್ಲ್ ಅದ ಸರ್ ಅವರು. ಅವರು ಮಗನ ಗೇಟ್ ಆಗಿತ್ತು. ಅಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಸ್ಕೂಲ್ ಹತ್ರ. ಸಾರಿ, ಗೌರ್ಮೆಂಟ್ ಹಾಸ್ಪಿಟಲ್, ಗೌರ್ಮೆಂಟ್ ಸ್ಕೂಲ್ ಐತಲ್ಲ, ಈ ಕಡೆ ಐತಲ್ಲ ರಘು ಹೋಲ್ಸೇಲ್ ಅಂಗಡಿ. ಅವನು ಒಳ್ಳೆ ಮನುಷ್ಯ. ಹಾಂ, ಅವ್ರಲ್ಲ ಯೂಟ್ಯೂಬಲ್ಲಿ ಇದ್ದಾರೆ. ಹಾಂ, ಅಲ್ಲ ಹೇಳಿತ್ತು. ಸರ್ ಮಸಿ
ಒಂದು ಮಗನ ಅದೇ ನಿಂದಾಗೆ ನೋಡ್ಸಂಗೆ ನೋಡ್ಸಕ್ಕಲ್ಲ ಇವಾಗ ಐತೆ ಯಾವ್ದು? ನಿನ್ನಿಂದು ಪೈನು ಇದ್ರೆ ಅವ್ರ ಹತ್ರ ಇದು ಮಾಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರಿಗೆ. ನಿನಗೆ ಭಯ ಆಗೋಯ್ತಲ್ಲಿ ಆಲ್ರೆಡಿ ಹೇಳು. ಹಂಗಲ್ಲ ಬನ್ನಿ ಸರ್, ಹೆಂಗ್ ಗೊತ್ತಾ, ಈಗ ನನಗೆ ಈ ಬೋನು ಜಾಯಿಂಟು ಪೇಯ್ನ್ ಸ್ಟಾರ್ಟ್ ಆಗುತ್ತೆ ನನಗೆ. ನಿಮ್ಗೆ ಹೌದು, ಏನು ಗೊತ್ತಾ, ಈಗ ಒಂದು 43 ಈಗ ಏಜು, ಈ ಬೋನು ಪೇಯ್ನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಹಾಗೆ ಇದಾಗುತ್ತೆ ಅದು. ಹಂಗಾಗಿ ಕೈ ಒಂದು ನೋಡಿ ಇಲ್ಲ, ಕೈ ಅದಕ್ಕೆ ಇದಾಗಿದೆ ಕಣ. ಬೈಕ್ ಬಂದಿದ ತಕ್ಷಣ ಬೈಕ್ ಸರಿ ಏಯ್ ಬೈಕ್ ಅಂತ ಅಲ್ಲ, ಯಾರು ಎಷ್ಟು ನಾವು ಒದ್ದಾಡಿಲ್ಲ. ಹಾಂ, ಹಿಡಿತಿದ್ದೀನಿ ಸರ್ ಅದು. ರೈಟ್ ಸೈಡ್ದು ಒಂಚೂರು ಕೈ ಒಂಚೂರು ಇದಾಗಿದೆ ನನಗೆ. ರೈಟ್ ಸೈಡ್ ಲೆಫ್ಟ್ ಸೈಡ್ ಎಲ್ಲ ಕಡೆನೂ ಬೋನ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾವು ಕುಕ್ಕಿಂಗ್ ಅವರು, ಅಡಿಗೆ ಕೆಲಸ ಮಾಡ್ತಾರೆ ನಾವು ಭಟ್ರು, ಅಡುಗೆ ಭಟ್ರು. ಆದ್ರೆ ಹೋದ ವಾರ ಒಬ್ರು ಯಾರೋ ನಿಮ್ ತರನೇ ಅವ್ರು ಬಿರಿಯಾನಿ ಎಲ್ಲ ಮಾಡ್ತಾರೆ. ನಿಮ್ ಅಲ್ಲ, ನಾವು ಬಿರಿಯಾನಿ ಅಂತಲ್ಲ, ಟೋಟಲ್. ಹೇಳ್ತಾರೆ ಅವ್ರು ಬಿರಿಯಾನಿ ಮಾಡ್ತಾರೆ. ಹಾಂ ಆಂಧ್ರದ ಕಡೆ ಅವರು ಇಲ್ಲ, ನಮ್ಮ ಕರ್ನಾಟಕ ಸರ್. ದಪ್ಪ ಇದ್ದಾರೆ ಅವರು ಮನುಷ್ಯ. ನಮಗೇನಾಗುತ್ತೆ ಅಂದರೆ, ನಿಂತ್ಕೊಂಡು ವರ್ಕ್ ಮಾಡ್ತೀವಲ್ಲ ಸರ್ ಕಂಪ್ನಿಯಲ್ಲಿ, ಇದು ಜಾಯಿಂಟೇ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ಜಾಯಿಂಟೇ ಮತ್ತು ಇನ್ನೇನಿಲ್ಲ. ಏನೇನು ಮೆಡಿಸನ್ ಇದೆ ಎಲ್ಲ ಇದೆ ಸ್ವಾಮಿ, ಯಾವ್ದಿಲ್ಲ ಅಂದ್ರೆ ಅಲ್ಲ ಹೇಳಿದ್ದು. ನಾನು ಈಗ ಇದು ಮಾಡ್ತೀನಿ, ನಾನು ಯಾಕಂದರೆ ಇವತ್ತು ಸಾಯಂಕಾಲ ಹೋಗ್ಬೇಕಲ್ಲ, ಹಂಗಾಗಿ ಇದು ಮಾಡ್ಕೊಂಡು ಮತ್ತೆ ಈ ಥರ ಇದು ಮಾಡಿ ಕೈ ಒಂಚೂರು ಏನಿಲ್ಲ ಕಣ. ಇಲ್ಲೋಡಿ ಇಲ್ಲಿ ತಿಕ್ಸ್ಬಿಡ ಅಂತ ಅದು ಸರಿಯಾಗ ಏಯ್ ತಿಕ್ಕೋದೇನಿಲ್ಲ, ಅದು ನೋವು ಕಡಿಮೆ. ನೋವಿದ್ದಾಗ ಮಾಡಿಸ್ಕೊಳ್ಬೇಕು. ನೋವಿಲ್ದಾಗ ಇದು ಮಾಡ್ಕೊಂಡ್ರೆ ಏನು ಪ್ರಯೋಜನ ಬರಲ್ಲ. ಅದು ನೋವಿದ್ದಾಗ ಬಂದೀಗ ನಿನ್ನ ನೋವಿದೆ ಕರ್ಕೊಬಂದ್ಬಿಡು, ಆ ಥರ ಇದು ಮಾಡ್ಬೇಕು ಕಣ ಅದು. ಈಗ ಹಿಂಗೆ ನೋಡಿದ್ದೀವಲ್ಲ, ಬಂದಿಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ನೋಡು, ಪಟ್ಟನ ಬಂದು ತೋರಿಸ. ಅವರು ಯಾವುದೋ ಹೇಳ್ತಾರೆ, ಈಗ ಎಕ್ಸ್ರಾ ತೆಗಿಸ್ಬೇಕ, ಇಲ್ಲ ಹಂಗೆ ಇದು ಮಾಡ್ತಾರೋ. ಯಾಕಂದ್ರೆ ನಂದು ಎಲ್ಲ ಹಳೆ ಏಟ್ಗಳಲ್ಲ ಅದು, ಈ ಬಿದ್ದಿರೋದು ಇದಿದಲ್ಲ ಅಂದ್ಕೊಂಡು, ಹಂಗಾಗಿ ಕೈ ನಟ್ಟು ಮಾಡು, ಕೈ ನಟ್ಟು ಮಾಡು. ಇಲ್ಲ ಎಳಿತಾರೆ ಆಮೇಲೆ. ಸ್ಟ್ರೈಟ್ ಭಯ ಹಚ್ಬಿಡ. ಭಯ ಅಲ್ಲ, ನೀನು ಕೈ ಹಿಂಗೆ ನೋಡಿದ್ದು, ಹಿಂಗೆ ಇಟ್ಕೊಂಡು ಹೋಗ್ಬೇಕು, ಹಂಗೆ ಹಿಂಗೆ ಮಾಡ್ಕೊಂಡಿದ್ದೆ. ಹಾಂ, ಅಲ್ಲಿ ಹೇಳ್ತಾ ಇಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಇಡ್ತಾರೆ. ಇಟ್ಕೊಂಡಿದ್ದೀನಿ ಸರ್. ಹುಡುಗನಿಗೆ ಮಟನ್ ಸೂಪ್ ಕೊಡ್ಬೇಕು ಸರ್. ಮಟನ್ ಸೂಪು, ಕೋಳಿ ಮಾಂಸ ಕೊಡಬಾರ್ದು. ಮಟನ್, ಕೋಳಿ, ಫಿಶ್ ಕೊಡ್ಬೋದಲ್ಲ? ಫಿಶ್ ಕೊಡ್ಬೋದು. ಫಿಶ್ ಯಾವ್ದಾರು ಕೊಡ್ಬೋದಾ? ಫಿಶು ಸಮುದ್ರ ಮೀನು, ಸಮುದ್ರದ ಬಾಂಡೆ ದಬಾಯಿಗೆ ಇಂಥದ್ದು ನೋಡು. ಅದೇ ಕೋಳಿ ಮೊಟ್ಟೆ, ಇದು ಫಿಶ್ ಮೊಟ್ಟೆ ಸಿಕ್ಕಿದ್ರೆ ತೊಗೊಂಡು ಕೊಡು, ಇನ್ನೂ ಒಳ್ಳೆಯದು. ಈಟೋದು ಈಟು ಆಗ್ಬೇಕು ಅದು ಬಾಡಿ. ಈಗ ಕಾಫಿ ಕೊಡ್ರಿ, ಟೀ ಕೊಡ್ಬೇಡ್ರಿ. ಕುಡಿಯೋದೇ ಇಲ್ಲ ನಾನು. ಅಲ್ಲ ಹೇಳಿದ್ದು, ಕೈ ನಟ್ಟು ಏನು ಮಾಡಬೇಕು. ಇನ್ನು ವೇಟ್ ಗಿಟ್ ಎತ್ಕೊಂಡು ಮಾಡೋದೆಲ್ಲ ಮಾಡಬಾರ್ದು, ಹುಷಾರು. ವೆಯ್ಟ್ ಎತ್ತಬೇಡ, ಕೈಯಲ್ಲ ಅದು ವೆಯ್ಟ್ ಎತ್ತಕ್ಕೆ ಏನು ಮುಟ್ಬೇಡ. ಬರೆಯೋಕ್ಕೂ ಆಗಲ್ಲ, ಹೋಗ್ಬಿಡು. ಅಲ್ಲ ಬಿಡು, 2 ವಾರ ಸರ್ ಎಕ್ಸಾಮ್ ಅಷ್ಟೇ ರೆಡಿ ಮಾಡಿಬಿಡಿ. ಈ ಕೈಯಲ್ಲಿ ಪ್ರಯತ್ನ ಮಾಡು, 2 ಬಾರಿ ಶೇಕ್ ಮಾಡ್ತಾ ಇರ್ಬೇಕು ಬಿಟ್ಟು. ಪ್ರಯತ್ನ ಮಾಡು, ಬರೆಯೋಕ್ಕೆ ಪ್ರಯತ್ನ ಮಾಡು. ಎರಡೇ ಬಿಟ್ಟು ಬರೀತೀನಿ. ಇಲ್ಲಿ ಶಿಕಾರಿ ಪಾಳ್ಯ ಗೊತ್ತಾ ನಿಮಗೆ? ಅದರಲ್ಲಿ ಹೋಟ್ಲ್ ಇದೆ, ಹೇಳಿ ಸರ್. ಹಾಂ ಹೇಳಿ. ಮೂಳೆ 2 ಮೂಳೆ ಕಟ್ಟಾಗಿತ್ತು, ಕೈ ಬೆರಳು ರೆಡಿ ಮಾಡಿ ನಾಳೆನೇ ಅವ್ರನ್ನ ಡ್ಯೂಟಿ ಜಾಯ್ನ್ ಮಾಡಿದ್ದಾರೆ. ಆ ಥರ ಎಲ್ಲ ರೆಡಿ ಮಾಡ್ತೀವಿ ಕೆಲಸ. ನಿನಗೇನು ಓದ ಹುಡುಗ, ಅದರಿಂದಾಗಿ ನಿಮಗೂ ನಾವು ಫೋರ್ಸ್ ಕೊಡೋಲ್ಲ. ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗಿರೋ. ನಾನೇನು ಹೇಳ್ತೀನಿ ಅದು ಮಾತ್ರ ಊಟ ಕರೆಕ್ಟಾಗಿ ತಗೋ. ಡೈಲಿ ಸಿಗರೇಟ್ ಪ್ಲೇಟ್ ಬಂದ್ಬಿಟ್ಟು 4 ಬಿರಿಯಾನಿ ತಿನ್ಬೇಕು. ಅಲ್ಲೇನೋ ಪೂಜೆ ಬೇರೆ ಆಯ್ತಂತ, ಅದಕ್ಕೆ ಅದು ಖುಷಿಯಾಗಿ ಊಟ. ಹಂಗೆ ನೀನೇ ಅಂತಾರ, ನಂಗೆ ಗೊತ್ತಿರಲ್ಲ. ನಿನಗೆ 4 ಪ್ಲೇಟ್ ಅಂದರೆ 3 ಟೈಮ್ 3 ಆಯಿತು, ಒಂದು ಎಕ್ಸ್ಟ್ರಾನೇ ಬರುತ್ತಲ್ಲ ಅಂತ. ಅದಕ್ಕೆ ಪೂಜೆ ಇಟ್ಕೊಂಡಿದ್ರೆ ಏನು ಮಾಡೋದಂತ ಯೋಚನೆ ಮಾಡಿ ಮಗ ನೋಡ್ತಾನೆ. ಸುಮ್ಮನೆ ರಂಕಲ್ ಇವಾಗ ಮಗಿಸ್ಬೇಡ. ಈಗ ಇದು ಉಳಿದಲ್ಲ ಮಗನೇ ಮನಸ್ಸಿ.
ಇಂಟ್ರೋಕಲ್ಲಿ ಏನಕ್ಕಾದ್ರೂ ಕರ್ಕೊಂಡ್ ಬರ್ತಾರ ಈ ತರ ಕಾಮಿಡಿ ಮಾಡ್ಕೊಂಡೇ ಇರುತ್ತಿಲ್ಲ ಎಲ್ಲಾದ್ರೂ ಬಂದ್ರೆ. ಅವನು ಎಣ್ಣೆ ಹೊಡೆದಿಲ್ಲ ಅಂದ್ರೆ ಸಮಾಧಾನ ನಾವು ಮಾತಾಡ್ಕೊಂಡಿರ್ತೀವಿ, ಇಲ್ಲಾಂದ್ರೆ ಬೈತಾನೆ ಅಷ್ಟೇ. ಹಿಂಗೆ ಹಾಂ ಕೈ ನಟ್ಟೆ ಮಾಡ್ಕೊಳ್ಳೋಣ. ಅಷ್ಟೇ ಮುಗ್ದೋಯ್ತಾ? ಇನ್ನೊಂದು ಕೆಲಸ ಐತೆ, ಮಕಣೆ ಮುಗಿಸಿದ್ನಲ್ಲ ಹಾಕಿ ಹಿಂಗೆ ಹಾಕಿದ್ರೆ ವಿಡಿಯೋ ಮುಗೀತ್ ಕತೆ. ಹೌದಾ ನೀಟಾಗಿ ನಂಬರ್ ತಗ, ಅವ್ರ ನಂಬರ್ಲೇ ಇದು ಬರುತ್ತೆ. ಇಲ್ಲ ವಾಟ್ಸಪ್ಪು ಇದರಲ್ಲಿ ಚಾನಲ್ ಹೆಸ್ರೇನಂತ ಹೇಳಿದ್ರು. ಶ್ರೀ ವಿನಾಯಕ ಪುತ್ತೂರು ಕಟ್ಟಂದು ಹೊಡಿ ಬರ್ತದೆ. ಬಿಡಿ ಸರ್ ಇದರಲ್ಲಿ ಆಗಿದೆ, ನೀಟಾಗಿ ಇಟ್ಕೊಂಡೆ ಇದು ಮಾಡ್ತಾಯಿದ್ದೀನಿ. ಅದ್ಯಾರ್ದು? ಹೌದು ಅದೇ ಇಲ್ಲಡಿಲಿ ಎಲ್ಲ ನೀಟಾಗಿ ಮಾಡಿದ್ದೀನಿ. ಅದು ಹೆಂಗಿಲ್ಲ ಅವ್ರೇನು ಗೊತ್ತಾ, ವಾಟ್ಸಪ್ ಇದು ಮಾಡಿದಾಗ ಮಿಸ್ ಆಗಿದ್ದು ಡಿಲೀಟ್ ಮಾಡ್ಕೊಳ್ತಾರೆ ಏನೋ, ಹಂಗೆ ಕರೆಕ್ಟಾಗಿದೆ ಹೋಗಿ ಸರ್. ಆಯ್ತಾ? ಹಾಂ ಸೂಪರ್ ಗುಡ್. ನಿಮ್ಮ